ಕರ್ನಾಟಕದಲ್ಲಿ ಕೇಂದ್ರದಿಂದ ಇವತ್ತು ಪ್ರಧಾನಮಂತ್ರಿ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಕರ್ನಾಟಕದ ಮೇಲೆ ಕೆಂಗಣ್ಣಿಂದ ರಾಜಕೀಯ ಷಡ್ಯಂತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮ ಮನವರಿಕೆ ಅವತ್ತೇ ಆಗಿದೆ, ಈಗೇನು ಹೊಸದಲ್ಲ. ಒಬ್ಬ ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಯಾಗಿ ಸುಮಾರು 40 ವರ್ಷ ತನ್ನ ಜೀವನದುದ್ದಕ್ಕೂ ಕೂಡ ಎಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕೆ ಆಗಲಿ ಅಥವಾ ಯಾವುದೇ ಕಾರಣಕ್ಕಾಗಲಿ ಯಾವ ಹೆಜ್ಜೆಯನ್ನು ಇಟ್ಟಿದ್ದಾರೋ ಆ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಿದ್ದಾರೆ. ಅಂತ ವ್ಯಕ್ತಿಯನ್ನ, ಕಲಂಕ ರಹಿತವಾಗಿರ್ತಕ್ಕಂಥ ವ್ಯಕ್ತಿಯನ್ನ ಅವ್ರಿಗೆ ಈ ಲೇಪನವನ್ನು ಕೊಟ್ಟು ಸರ್ಕಾರವನ್ನು ಮುಸುಳಿಗೆ ತರಬೇಕು ಅನ್ನುವಂತ ಅವರ ಉದ್ದೇಶ. ಅದಕ್ಕೆ ಕಾರ್ಯಕರ್ತರು ಎಲ್ಲರೂ ತಾವು ಇಲ್ಲಿದ್ದೀರಿ, ತಮಗೂ ಗೊತ್ತಿದೆ. ಕಾಂಗ್ರೆಸ್ ಪಾರ್ಟಿ ನಾವು ಯಾರು ಕೂಡ ಈ ಬೆದರಿಕೆಗೆ ನಾವು ಅಂಜುವಂಥವರಲ್ಲ.